ಪೂಜ್ಯರಲ್ಲಿ ತಮ್ಮೆಲ್ಲರಲ್ಲಿ ಪ್ರಣಾಮಗಳು. ಇದು ಭಾವಪಥ. ಬದುಕನ್ನು ಹಸನಗೊಳಿಸುವ, ಬದುಕನ್ನು ಅರಳಿಸುವ, ಬದುಕನ್ನು ದಿವ್ಯಗೊಳಿಸುವಂಥ ಸುಂದರವಾದ ಸಾಧನ ಇದು. ನಿಸರ್ಗ ನಮಗೆ ಕೊಟ್ಟ ಎಲ್ಲ ವಸ್ತುಗಳಲ್ಲಿ ಅತ್ಯಂತ ಅಮೂಲ್ಯವಾದದ್ದು ಎದೆಯೊಳಗಿರುವ ಭಾವ. ಅದರ ಬೆಲೆಯನ್ನು ಕಟ್ಟಲಿಕ್ಕಾಗೋದಿಲ್ಲ, ಅದನ್ನು ತೂಗಲಿಕ್ಕಾಗೋದಿಲ್ಲ. ಅಂಥ ಅತ್ಯದ್ಭುತವಾದಂಥ ಒಂದು ಭಾವ, ಅದು ಈ ಜಗತ್ತನ್ನು ಸ್ವರ್ಗವನ್ನಾಗಿಯೂ ಪರಿವರ್ತಿಸ್ತದೆ ನಾವು ಚೆನ್ನಾಗಿ ಬಳಸಿದರೆ. ಬದುಕನ್ನು ಅತ್ಯಂತ ಅತ್ಯಂತ ಸಮೃದ್ಧಗೊಳಿಸ್ತದೆ ಅದೇ ಆದ್ದರಿಂದಲೇ ದೇವ ಅತ್ಯಂತ ಅವನಿಗೆ ಪ್ರಿಯವಾದ ವಸ್ತು ಏನಾದರೂ ಇದ್ದರೆ ಅದು ಕೂಡಲ ಸಂಗಮ ದೇವ, ನಿನಗೆ ಅತ್ಯಂತ ಪ್ರಿಯವಾದವರು ಯಾರು? ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ. ಎಷ್ಟು ಚೆನ್ನಾಗಿ ಆ ಮಾತು ಹೇಳಿ. ಅದೇ ಪ್ರಿಯವಾದದ್ದು ಬರೇ ದೇವನಿಗೆ ಅಲ್ಲ, ಜಗತ್ತಿಗೂ, ಎಲ್ಲ ಜನರಿಗೂ ಯಾವುದು ಇಷ್ಟವಾಗ್ತದೆ? ಒಂದು ಮಗು ಮಲಗಿದ ಮಗು ತೊಟ್ಟಿಲಲ್ಲಿ ನೋಡಬೇಕು, ಎಂಥ ಅದ್ಭುತ ಆ ಪರಿಣಾಮ. ಒಂದು ಸಲ ಮಲಗಿದ ತೊಟ್ಟಿಲಲ್ಲಿ ಒಬ್ಬ ಕಳ್ಳ ಒಳಗೆ ಪ್ರವೇಶ ಮಾಡಿದ. ಸಣ್ಣದೊಂದು ದೀಪ ಉರಿತಿತ್ತು. ಆ ತೊಟ್ಟಿಲದ ಮೇಲೆ ಆ ದೀಪದ ಬೆಳಕ ಬಿದ್ದಿತ್ತು. ಅದು ಶ್ರೀಮಂತರ ಮನೆ. ಆ ಮಗುವಿನ ಕೊರಳಲ್ಲಿ ಒಂದು ರತ್ನದ ಹಾರ ಹಾಕಿದ್ರು. ಹಬ್ಬದ ದಿನಗಳವು. ಆ ಕಳ್ಳ ಒಳಗೆ ಬಂದ. ಎಲ್ಲರೂ ಮಲಗಿದಾರ. ಆ ಮಂದವಾದ ಬೆಳಕಿನಲ್ಲಿ ಆ ಹುಡುಗ ಕಾಣಿಸ್ತಾದ. ಅದು ಮಲಗ್ಯದ. ಆ ಬಳಿಕ ಅದರ ಸಮೀಪಕ್ಕೆ ಹೋದ. ಬಹಳ ಸುಲಭವಾಗಿ ಸಿಗುವಂಥ ಸಂಪತ್ತು. ಮಗು ಮಲಗ್ಯದ, ಎಲ್ಲರೂ ಮಲಗ್ಯಾರ. ಎಷ್ಟು ಸುಲಭ! ಸುಮ್ಮನೆ ಹೀಗೆ ಅದನ್ನು ತೆಗಿಬೇಕು ಅಂತ ಕೈ ಮುಟ್ಟದ. ಆ ಮಗುವಿಗೆ ಹತ್ತಿತು ಕೈಯ. ಅದು ಎದ್ದಿತು, ಕಣ್ಣ ಬಿಡ್ತು. ಕಳ್ಳ ಕಣ್ಣ ಬಿಡ್ತು. ಇನ್ನು ಅಳತದ ಅಂತ, ಚೀರ್ತದ ಅಂತ ಅವ ತಿಳ್ಕೊಂಡ. ಅದು ಹಂಗೆ ಮಾಡಲಿಲ್ಲ. ಒಂದು ಮುಗುಳು ನಗೆ ನಕ್ತು. ಆ ಪ್ರಸನ್ನತೆ, ಆ ನಗೆಯೊಳಗಿರುವ ಭಾವ, ಅದರಲ್ಲಿ ಕಲ್ಮಶ ಇರಲಿಲ್ಲ. ನೋಡಬೇಕು, ಅದೇನು ನಗ್ತೋ, ಪ್ರಸನ್ನತೆ ವ್ಯಕ್ತ ಆಯಿತೋ, ಕಳ್ಳ ನೋಡ್ದ. ಕಳ್ಳ ಮುಗಿದ ಹೋದ. ತಾನೂ ನಕ್ಕ ಮೌನವಾಗಿ.
ಕಳ್ಳತನ ಮಾಡುವ ಈ ಮನುಷ್ಯ ಮುಖದ ಮೇಲೆ ಒಂದು ನಗೆ, ಒಂದು ಅತ್ಯಂತ ಮಂದಸ್ಮಿತ ಮುಖದ ಮೇಲೆ ಆಡ್ತು. ಕಳ್ಳ ಮುಗ್ದೇ ಹೋಗಿದ್ದು. ಹೇಳಿ, ಕಳುವು ಮಾಡಬೇಕನ್ನೋ ಭಾವ ಹೋಗಿಬಿಡ್ತು. ಯಾವುದು ಪರಿವರ್ತನೆ ಮಾಡಿದ್ದು? ಬುದ್ಧಿ ಅಲ್ಲ, ಮಾತಲ್ಲ, ಸಂಬಂಧಗಳು ಯಾವುವು ಅಲ್ಲ, ವಸ್ತು ಒಡವೆಗಳಲ್ಲ, ಮುಖದ ಮೇಲಿರುವ ಒಂದು ಪ್ರಸನ್ನ ಪ್ರಸಾದ ಭಾವ. ಎಂಥ ಪರಿವರ್ತನ ಮಾಡ್ತು. ಇದು ನಡೆದ ಘಟನೆ. ಅದೇ ಕಳ್ಳ ಮುಂದೆ ಸಂತನಾದ. ಆತ ಹೇಳ್ತಾ ಇದ್ದ, ಒಂದು ಮಗುವಿನ ನಗುವಿನಲ್ಲಿ ಇಷ್ಟು ಸಾಮರ್ಥ್ಯ ಅದ ಅಂದ ಬಳಿಕ ಜಗತ್ತಿನಲ್ಲಿ ಈ ರೀತಿ ಬದುಕೋದು ಯಾಕೆ ಅಂತ. ಎಂಥ ಶಕ್ತಿ ಸಾಮರ್ಥ್ಯ. ನನ್ನನ್ನು ಯಾರೂ ಪರಿವರ್ತನೆ ಮಾಡಿರಲಿಲ್ಲ. ಯಾವ ವ್ಯಕ್ತಿಯೂ ನನ್ನನ್ನು ಪರಿವರ್ತನೆ ಮಾಡಲಿಕ್ಕೆ ಸಮರ್ಥನಾಗಿರಲಿಲ್ಲ. ಆದರೆ ಇದು ಒಂದು ಮಗು ಮುಖದ ಮೇಲಿರುವ ಭಾವ, ಆ ಮಗು ಏನರೇ ಇರಲಿ, ಆ ಭಾವ ಏನ ಪ್ರಸನ್ನತಾ, ಚೇರ್ಫುಲ್ನೆಸ್, ಸ್ವೀಟ್ನೆಸ್, ಇನೋಸೆನ್ಸ್ ನೋಡಬೇಕು. ಏನ ಭಾವ, ಅದರಲ್ಲಿರುವ ಶಕ್ತಿ ಎಂಥದು ಹೇಳಿ. ಆದ್ದರಿಂದಲೇ ಅದು ದೇವನಿಗೆ ಪ್ರಿಯ, ಎಲ್ಲರಿಗೂ ಪ್ರಿಯ. ಕಳ್ಳನನ್ನೇ ಪರಿವರ್ತಿಸ್ತದೆ, ಅವನಿಗೆ ಸಹಿತ ಪ್ರಿಯವಾಗ್ತದೆ ಅಂದರೆ ಅದು ಎಷ್ಟು ಸಮರ್ಥ ಇರಬೇಡ. ಎಂಥದೊಂದು ಸಾಧನವನ್ನು ಈ ನಿಸರ್ಗ ನಮಗೆ ಕೊಟ್ಟದಲ್ಲ. ಇದಕ್ಕಿಂತ ಸೌಭಾಗ್ಯ ಇನ್ನು ಯಾವುದು? ಇದನ್ನು ಹೊಲಸಾಗದಂತೆ, ಇದು ಕೆಡದಂತೆ, ಇದು ಮಾಸದಂತೆ ನಾವು ಇಟ್ಟುಕೊಳ್ಳೋದೇ ಸಾಧನ. ಇದು ಬೇಕಲ್ಲ, ಇಷ್ಟು ಸಾಕು ಮನುಷ್ಯನಿಗೆ. ನಾವು ಸಿರಿವಂತರೋ ಬಡವರೋ ಮಹತ್ವದ್ದಲ್ಲ, ಆದರೆ ನಾವು ಪ್ರಸನ್ನರೋ ಅಲ್ಲವೋ ಅನ್ನೋದು ಬಹಳ ಮಹತ್ವದ್ದು. ಏನು ಇದ್ದರೇನು, ಏನು ಕಡಿಮೆ ಇದ್ದರೇನು, ಮುಖದ ಮೇಲೆ ಪ್ರಸನ್ನತಾ ಇಲ್ಲದೆ ಇದ್ದರೆ ಏನು ಮಾಡೋದದ ಹೇಳಿ. ಆ ಹುಡುಗನ ಮೈ ಮೇಲಿನ ಆಭರಣ ಅವನನ್ನು, ಕಳ್ಳನ ಮನಸ್ಸನ್ನು ಕೆಡಿಸಿತ್ತೋ, ಮುಖದ ಮೇಲಿರುವ ಪ್ರಸನ್ನತಾ ಕಳ್ಳನನ್ನು ಮುಗಿಸಿತ್ತೋ. ಎಷ್ಟು ವ್ಯತ್ಯಾಸ. ಆತ ಸಂತನಾಗಬೇಕಾಗಿತ್ತು ಒಂದು ಬರೀ ಮುಖದ ಆ ಪ್ರಸನ್ನತೆಯಿಂದ. ಅಂದರೆ ಭಾವದಲ್ಲಿ ಎಂಥ ಸಾಮರ್ಥ್ಯ ಅದ. ಇಂಥ ಭಾವವನ್ನು ನಾವು ಸಾಧನವನ್ನಾಗಿ ಮಾಡಿಕೊಂಡು ನಮ್ಮ ಬದುಕನ್ನು ಏನು ಮಾಡೋದು? ಯೋಗಮಯ ಮಾಡೋದು. ಯೋಗಮಯ. ಇದೊಂದು ಭಾವ ಇತ್ತು ಅಂದರೆ ಏನಾಗ್ತದೆ? ಮನುಷ್ಯ ಅಸಾಧ್ಯವನ್ನೂ ಸಾಧಿಸ್ತಾನ. ಅಸಾಧ್ಯವನ್ನೂ ಸಾಧಿಸ್ತಾನ. ಇದು ಅಸಾಧ್ಯವೇ. ಕಳ್ಳನನ್ನು ಪರಿವರ್ತಿಸೋದು ಸಾಧ್ಯ ಇರಲಿಲ್ಲ, ಆದರೆ ಸಾಧಿಸ್ತೋ ಬರೀ ಒಂದು ಸಾಮಾನ್ಯ ಭಾವದ ಅಭಿವ್ಯಕ್ತಿ. ಇದಕ್ಕಿಂತ ದೊಡ್ಡ ಸಂಪತ್ತ ಯಾವುದು ಹೇಳಿ? ಇದು ಪರಿವರ್ತಿಸ್ತದ. ಮನುಷ್ಯನನ್ನು ಅಸಾಧ್ಯವಾದದ್ದನ್ನು ಮನುಷ್ಯನಿಗೆ ಸಾಧಿಸಿಕೊಡ್ತದೆ. ಅಂಥ ಸಿದ್ಧಿ ಇದು.
ಸಿದ್ಧಃ ಭವತಿ. ಸಾಮಾನ್ಯವಾಗಿ ಯಾವುದು ನಮಗೆ ಲಭ್ಯವಲ್ಲವೋ ಅಂಥದ್ದನ್ನು ಅದು ಸಾಧಿಸಿಕೊಡ್ತದೆ. ಅಷ್ಟು ಸಾಮರ್ಥ್ಯ ಅದರೊಳಗೆ ಅಷ್ಟು ಸಾಮರ್ಥ್ಯ. ಇಂಥ ಯೋಗವನ್ನು ಮನುಷ್ಯ ಈ ಭಾವವನ್ನು ಪರಿಶುದ್ಧಗೊಳಿಸುವ ಯೋಗವನ್ನು ಮಾಡಬೇಕು. ಮನುಷ್ಯ ಭಾವಶುದ್ಧಿ ಯೋಗ, ಭಾವ ವೈಭವ ಯೋಗ, ಇದು ಒಂದು ಬಂದರೆ ಮನಸ್ಸೆಷ್ಟು ಸ್ವಚ್ಛಂದವಾಗ್ತದೆ, ಬದುಕೆಷ್ಟು ಸುಂದರವಾಗ್ತದೆ. ಇಂಥ ಬದುಕನ್ನು ಸಾಗಿಸೋದೇ ಸಾಧನೆ. ಇದು ಬೇಕಲ್ಲ. ಏನಾದರೂ ಇರ್ತದೆ ಜಗತ್ತಿನಲ್ಲಿ. ಒಬ್ಬರು 100 ಎಕರೆ ಗಳಿಸಿರ್ತಾರೆ, ಇನ್ನೊಬ್ಬರು 1 ಎಕರೆ ಇರ್ತದೆ. ಎಲ್ಲ ಸಮಾನ ಅಂತ ಈ ಜಗತ್ತಿನಲ್ಲಿ ಇರುವುದಿಲ್ಲ. ಸ್ವಲ್ಪ ಹೆಚ್ಚೋ ಕಡಿಮೆಯೋ ದೇಹವೂ ಅಷ್ಟೇ. ಒಬ್ಬರ ದೇಹ ಸಮರ್ಥ ಇರ್ತದೆ, ಒಬ್ಬರು ಸ್ವಲ್ಪ ಶಕ್ತ. ಒಬ್ಬರು ಅತ್ಯಂತ ಸುಂದರ ಇರ್ತಾರೆ, ಇನ್ನೊಬ್ಬರು ಸಾಮಾನ್ಯ ಇರ್ತಾರೆ. ಅವೆಲ್ಲ ಇರೋದೇ ಅಂಥದರ ಮಧ್ಯ ಸುಂದರ ಬದುಕ ಸಾಗಿಸಬೇಕಾಗಿತ್ತು ಅಂದರೆ ಇದು ಸಿದ್ಧಿ. ಇದೂ ಸಿದ್ಧಿ. ಸಿದ್ಧರಾಮೇಶ್ವರರು ಅವರು ನೋಡಬೇಕು, ಅವ್ರದ್ದೊಂದು ಸಿದ್ಧಿ, ಅದು ಹೃದಯ ಸಿದ್ಧಿ. ಅವರು ಹೇಳ್ತಾರೆ, ಇರಬೇಕು ಮನುಷ್ಯನೇ, ಭಾವವಿಚ್ಛಂದವಾಗದಿರಬೇಕು, ಮನವಿಚ್ಛಂದವಾಗದಿಹ ಒಂದು ಅಂದವನೇ ಕರುಣಿಸುವನು. ಅದು ಸಮತಾ ಭಾವ, ಸಮತಾ ಗುಣ. ಆರೇನೆಂದರು ಓರಂತಿಪ್ಪುದೇ ಸಮತೆ. ಆರು ಜರಿದರು ಎನ್ನ ಮನದ ಕಾಳಿಕೆಯ ಕಳೆದರೆಂಬುದೇ ಸಮತೆ. ಮನ, ಮಾತು, ಕಾಯ ಅವಿತತವಿಲ್ಲದಿರ್ದಡೆ ಕಪಿಲ ಸಿದ್ಧ ಮಲ್ಲಿನಾಥ ನಿಮ್ಮವರ ನೀವೇ ಎಂಬೆ ಕಾಣ. ಅದು ಸಮತೆ. ಅದೆಂಥ ಅದ್ಭುತವಾದ ಸಮತೆ. ಅವಿತತವಿಲ್ಲದಿರ್ದಡೆ, ಮನಸ್ಸು, ಮಾತು ಮತ್ತು ದೇಹ ಇವುಗಳಲ್ಲಿ ಏಕರೂಪತಾ ಸಮತಾ ಇತ್ತು ಅಂದರೆ ಅದೇ ಅದ್ಭುತ. ಅದು ಅದ್ಭುತ. ಅವಿತತವಿಲ್ಲದಿರ್ದಡೆ ಹೇಳಿ, ಎಂಥ ಒಬ್ಬ ಮನುಷ್ಯ ಸಮತಾ ಯೋಗಿ ಆಗ್ತಾನೆ. ಓರಂತಿಪ್ಪುದೇ ಆರು ಜರೆದಡು ಓರಂತಿಪ್ಪುದೇ ಸಮತೆ. ಯಾರು ಬೈದರೇನು, ಯಾರು ಹೊಗಳಿದರೇನು, ನಾವು ನಮ್ಮ ಮನಸ್ಸನ್ನು ವಿಚ್ಛಂದವಾಗದಂತೆ ಇಟ್ಟುಕೊಳ್ಳೋದು ಬಹಳ ಮಹತ್ವದ್ದು. ಎರಡನ್ನ ಸಮನಾಗಿ ಸ್ವೀಕರಿಸ್ತೇವಲ್ಲ, ಇದು ಸಮತಾಯೋಗ. ಸಿದ್ಧರಾಮೇಶ್ವರರು ಕಲಿಸಿದ ಸಮತಾಯೋಗ. ಅವರಿಗೆ ಅತ್ಯಂತ ಪ್ರಿಯವಾದ ಯೋಗ ಸಮತಾ. ಎಷ್ಟು ಛಲೋ ಮಾತು ಹೇಳ್ತಾರೆ. ಆರು ಏನೆಂದರೂ ಎಷ್ಟು ಛಲೋ. ಓರಂತಿಪ್ಪುದೇ ಸಮತೆ. ಬದಲ ಆಗದಂತೆ ಇರ್ತೇವಲ್ಲ, ಅದೇ ಸಮತೆ. ಯಾರು ಬೇಕಾದಷ್ಟು ಕೊಂಡಾಡಲಿ, ಜಗತ್ತು ಬೇಕಾದಷ್ಟು ಕೊಂಡಾಡಲಿ, ಆದರೆ ಸಮರೂಪ ಅದಲ್ಲ. ಇದೊಂದದೆ, ಒಂದು ಹೂವದ. ನಾವು ಎಷ್ಟು ಕೊಂಡಾಡಿದರೂ ಅದೇನು ಬದಲಾಗೋದಿಲ್ಲ, ಹೆಂಗದ ಹಂಗ ಇರ್ತದೆ. ಬೈದರೆ ಏನು, ಅದು ಹಂಗ ಇರ್ತದೆ. ಬೈದ ಕೂಡಲೇ ಬಾಡೋದು, ಹೊಗಳಿದ ಕೂಡಲೇ ಅರಳೋದು ಹೂ ಅಲ್ಲ.
ಎಲ್ಲರಿಗೆ ಹೂವು ಹಿಡಿಸ್ತದ ಅಂತಲ್ಲ. ಕೆಲವರು ನೋಡಿ ಸಂತೋಷ ಪಡೋರದಾರ, ಹರಿದು ಒಗೆದು ತುಳಿದು ಸಂತೋಷ ಪಡೋರು ಕೆಲವರು. ಆದರೆ ಏನಾಯಿತು, ಹೂವು ಬದಲಾಗೋದಿಲ್ಲ. ಹಾಗೆ ಆರೇನೆಂದರೂ ಓರಂತಿಪ್ಪುದೇ ಸಮತೆ. ಯಾರು ಏನೇ ಅಲ್ಲಿ ಮನಸ್ಸು ಹೊಯ್ದಾಡದ ಹಾಗೆ ಓರಂತೆ ಇಪ್ಪುದೇ ಸಮತೆ. ಇದ್ದಕ್ಕಿದ್ದಂಗೆ ಇರೋದೇ ಸಮತಾ ಯೋಗ. ಜರಿದರು ಹೋಗಲಿ, ಬೈಯಕ್ಕೆ ಶುರು ಮಾಡಿದರು ಅಂತ ಇಟ್ಟುಕೊಳ್ಳಿ, ಆದರೂ ಹಾಗೆ ಇರೋದು. ಜರಿದರು ಎನ್ನ ಮನದ ಕಾಳಿಕೆಯ ಕಳೆದರೆಂಬುದೇ ಸಮತೆ. ಹೋಗಲಿ ಬಿಡಿ, ಅದರಿಂದ ನನ್ನ ಮನಸ್ಸರೇ ಸ್ವಚ್ಛ ಆಗ್ತದೆ ಅಂತ ಹೇಳುವ ಆ ಮನಸ್ಥಿತಿ ಅದಲ್ಲ, ಅದಕ್ಕೆ ಸಮತಾ ಗುಣ. ಮಾತು ಅಲ್ಲ, ಮನ, ಮಾತು, ದೇಹ ಇವೆಲ್ಲ ಅವಿತತವಿಲ್ಲದಿರ್ದಡೆ, ಇವೆಲ್ಲ ಹೊಯ್ದಾಡದ ಇದ್ದರೆ, ಸಮನಾಗಿ ಇದ್ದರೆ, ಒಳಗೆ ಮನಸ್ಸ, ಇಲ್ಲಿ ಮಧ್ಯದಲ್ಲಿ ಮಾತು, ಹೊರಗೆ ದೇಹ, ಮೂರರಲ್ಲಿಯೂ ಸಮತೆ ಇತ್ತು ಅಂದರೆ, ಹೊಯ್ದಾಡದೆ ಇದ್ದರೆ, ಏಕರೂಪತೆ ಇತ್ತು ಅಂದರೆ ಅದೇ ಸಮತಾ. ಆ ಸಮತಾ ಗುಣ ಹೇಗದ ಅಂದರೆ ಅದು ದೇವನ ಗುಣ, ಅದು ದೇವಗುಣ. ದೇವರು ಅಷ್ಟೇ ಸಮ. ಜಗತ್ತಿನಲ್ಲಿ ಎಲ್ಲರೂ ದೇವನನ್ನು ಕೊಂಡಾಡ್ತಾರೆ. ಕೆಲವರು ಬೈಯವರದಾರ, ಸೂರ್ಯನ ಬೈಯವರದಾರ, ಸೂರ್ಯನ ಹೊಗಳವರದಾರ. ಯಾಕರೇ ಬರ್ತಾನೆ ಮ್ಯಾಲ, ಬೇಗ ಬೇಗ ಮ್ಯಾಲ ಅನ್ನೋರು ಅದಾರ. ಇಲ್ಲೇನು ಏನು ಸೂರ್ಯೋದಯ ಅನ್ನೋರು ಅದಾರ. ಆದರೆ ಸೂರ್ಯ ಯಾರ ಮಾತಿಗೂ ಕಿವಿ ಕೊಡೋದಿಲ್ಲ. ಹಾಗೆ ಕೊಟ್ಟಿದ್ರೆ ಜಗತ್ತು ಹಿಂಗೆ ಇರುತ್ತಿರಲಿಲ್ಲ. ಸುಮ್ಮನೆ ಸ್ವಚ್ಛಂದವಾಗಿ ತೇಲಿ ತೇಲಿ ಆಕಾಶದೊಳಗೆ ತೇಲಿ ಜಗತ್ತನ್ನೆಲ್ಲ ಬೆಳಗಿ ಬೆಳಗಿ ಆತ ಮರೆಯಾಗಿ ಹೋಗ್ತಾನೆ. ಜನ ಸಂತೋಷ ಪಡ್ತಾರೆ, ಜನ ಆನಂದ ಪಡ್ತಾರೆ, ಜೀವನವನ್ನು ಕಟ್ಟಿಕೋತಾರೆ. ಆತ ಮಾತ್ರ ಸಮ. ಹಾಗೆ ಮನುಷ್ಯ ಸಮನಾಗಿರಬೇಕು ಅಂತ ಇವರು ಯಾರು ಸಿದ್ಧರಾಮಣ್ಣ ಎಷ್ಟು ಚಲೋ ಸಮತಾ ಯೋಗಿಯಂತೆ ಅವರನ್ನು ಕರೆಯೋದು ಎಷ್ಟು ಚಲೋ. ಆವನಾದಡು ಬಂದು ಇನ್ನೊಂದು ಚಲೋ ಮಾತು ಹೇಳ್ತಾರೆ. ಆವನಾದಡು ಬಂದು ಕರಪಿಡಿದು ಒಡಗೊಂಡು ಒಯ್ದು ನೋಡಬೇಕು. ಒಬ್ಬ ಮನುಷ್ಯ ಬರ್ತಾನೆ, ನಮ್ಮನ್ನು ಕೈ ಹಿಡಿತಾನೆ, ನಮ್ಮ ಮನೆಗೆ ಊಟಕ್ಕೆ ಬರ್ರಿ ಅಂತ ಕರ್ಕೊಂಡು ಹೋಗ್ತಾನೆ. ಚಲೋ ಇಲ್ಲ? ಒಳ್ಳಿತನಾದಡೆಯೂ ಈಯಲ್ಲಿ, ಅಥವಾ ಮೇಣ್ ಮಣ್ಣನಾದರೂ ನೀಡುಗೆಯ. ಎಷ್ಟು ಚಲೋ ಹೇಳ್ತು. ನೀಡಿದಡೆ ಮನವಿಚ್ಛಂದವಾಗದಿಹ ಒಂದು ಸಮತಾಗುಣ. ಎಷ್ಟು ಮಜಾ. ಕರ್ಕೊಂಡು ಹೋಗ್ತಾನೆ, ಮನ್ಯಾಗ ಕೂಡಿಸ್ತಾನೆ, ತಟ್ಟೆ ಇಡ್ತಾನೆ. ತಟ್ಟೆಯೊಳಗೆ ಅವರು ಹೇಳ್ತಾರೆ ಸಿದ್ಧರಾಮಣ್ಣ, ಚಲೋ ಮಿಷ್ಟಾನ್ನ ನೀಡಿದರೂ ಅಷ್ಟೇ, ಅಥವಾ ಊಟ ಮಾಡಲಿಕ್ಕೆ ಬರದಂಥ ಪದಾರ್ಥ ನೀಡಿದರೂ ಅಷ್ಟೇ, ಮನಸ್ಸು ಹೊಯ್ದಾಡಬಾರದು ನನ್ನದು. ಹಾಗೆ ದೇವನೇ ಮಾಡು.
ಎಂಥ ಸಮತ, ಎಷ್ಟು ಅದ್ಭುತವಾದ ಸಮತ. ಇದು ನಿಮ್ಮ ಅಂದ, ಇದು ನಿಮ್ಮ ಭಾವ, ಇದು ಭಗವಂತನೇ. ನಿಮ್ಮ ಗುಣ ಯಾವುದು ಅಂದರೆ ಸಮತ. ಎಲ್ಲವನ್ನ ನೋಡಿ ನೋಡಿ ಈ ಜಗತ್ತು ನಡೆಯೋದಿಲ್ಲ. ಜಗತ್ತು ಸಮವಾಗಿ ಇರುತ್ತೆ. ಭೂಮಿ ಸಮ, ಗಾಳಿ ಸಮ, ಆಕಾಶ ಸಮ, ಅದರ ಹಿಂದಿರುವ ದೇವ ಸಮ ಈ ಜಗತ್ತು. ಎಂಥ ಒಂದು ಸಮತಾ ಗುಣ ಮನುಷ್ಯನಿಗೆ ಬಂತು ಅಂದರೆ ಅದು ಜೀವನವನ್ನು ಶ್ರೀಮಂತಗೊಳಿಸ್ತದಲ್ಲ. ಅದು ಬರಬೇಕಾಗಿತ್ತು ಅಂದರೆ ಸಾಮ್ಯ, ಭಾವಸಾಮ್ಯ, ಭಾವನ ಅದು ಸಹಜವಾಗಿ ಇತ್ತು ಅಂದರೆ ಆ ಬಳಿಕ ಜಗತ್ತೆಲ್ಲ ಮಧುರ ಮಧುರ ಮಧುರವಾಗ್ತದೆ. ಎಷ್ಟು ಛಲೋ ಮಾತು ಹೇಳಿತು. ಇದು ಭಾವದ ಸದ್ಭಾವದ ವೈಭವ. ಸದ್ಭಾವದ ವೈಭವ, ಅದರಿಂದ ದೊರೆಯುವಂಥ ಸಿದ್ಧಿ ಇದು. ಅಷ್ಟು ಚೆನ್ನಾಗಿ ಇದು ಒಂದಾಯ್ತಲ್ಲ, ಇದು ಮೊದಲನೆಯ ಸಿದ್ಧಿ. ಆ ಬಳಿಕ ಇದು ಅಮೃತ. ಸದ್ಭಾವ ಇದು ಅಮೃತ, ಯಾವಾಗಲೂ ಸಂತೋಷವನ್ನು ಕೊಡುತ್ತದೆ. ನಮ್ಮ ವಿಚಾರಗಳು ಯಾವಾಗಲೂ ಸಂತೋಷ ಕೊಡ್ತಾವು ಅಂತ ಹೇಳಲಿಕ್ಕೆ ಬರೋದಿಲ್ಲ. ಆದರೆ ನಮ್ಮದು ಸದ್ಭಾವ ಇತ್ತು ಅಂದರೆ ಯಾವಾಗಲೂ ನಮಗೆ ಸಂತೋಷವನ್ನು ಕೊಡ್ತಿರ್ತದೆ. ಅದು ಅಮೃತ ಇದ್ದ ಹಾಗೆ. ಇಂದಲ್ಲ, ನಾಳೆ ನೋಡ್ತೇವೆ. ನಮಸ್ಕಾರ.